ಏನಪ್ಪ ನಾನು ನಿನ್ನೆ ನಮ್ಮ ಹುಡುಗ ಒಬ್ಬ ಆಕ್ಸಿಡೆಂಟ್ ತಲೆಯೆಲ್ಲ ಒಡೆದೋಗಿದೆ. ಯಾವುದು DRM ಆಸ್ಪತ್ರೆ ಅಂತ. ಕಾನ್ಷಿಯಸ್ಸೇ ಇಲ್ಲ ಅವನಿಗೆ, ಕಾನ್ಷಿಯಸ್ಸೇ ಇಲ್ಲ. ಏನು ಡಾಕ್ಟ್ರಿ ಬರುತ್ತೆ ಸರ್ ಕಾನ್ಷಿಯಸ್, ಯಾವತ್ತು ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ. ಅವನಲ್ಲೇ ಇರಬೇಕು ತಿಂಗಳಾನ್ಗಟ್ಟಲೆ. ಒಂದು ದಿವಸಕ್ಕೆ ಎಷ್ಟು ಚಾರ್ಜ್ ICUನಲ್ಲಿ? ICU ಚಾರ್ಜಸ್ ಎಷ್ಟು ಒಂದು ದಿವಸಕ್ಕೆ? ಏನು ರೀ ರಾಮ. ಅವನು ಕಂಡಕ್ಟ್ರು ಪಾಪ KSRTC ಹಳ್ಳಿಯಿಂದ ಬಂದಿರೋ. ಅವನ ಕೆಡಿಕೊಂಡು ಮಲಗಿಸ್ಕೊಂಬಿಟ್ಟವ್ರೆ. ಅವ್ನು ಯಾವತ್ತು ಈಚೆ ಬಿಟ್ಟಾರೋ ಅವನ್ನ. ಆಮೇಲೆ ನಮ್ಮ ಮಾಧ್ಯಮಗಳು ಹೊತ್ತು ಈ ಥರದ್ದು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಯಾರೂ ಮಾಡಲ್ಲ. ನಾವು ಅಕ್ಷರ ಆರೋಗ್ಯದ ಮೇಲೆ ಮಾಧ್ಯಮಗಳು ಯಾವ ಬೆಳಕು ಚೆಲ್ತಾ ಇಲ್ಲ, ಯಾವ ಬೆಳಕು ಚೆಲ್ತಾ ಇಲ್ಲ. ಇಟ್ಸ್ ಅ ವೆರಿ ಸಾರಿ ಅಫೇರ್. ದ ಮೀಡಿಯಾ ಆಫ್ ದಿ ಸ್ಟೇಟ್, ದೇ ಹ್ಯಾವ್ ನಾಟ್ ಟೇಕನ್ ದೀಸ್ ಟು ನಥಿಂಗ್. ಆಯ್ತು ಸರ್. ಆಮೇಲೆ KPSC ಏನ್ರಿ ಇದು? KPSC ಪಾಪ ಯಡಿಯೂರಪ್ಪನವರು ಅಪಾಯಿಂಟ್ಮೆಂಟ್ ಮಾಡಿದ್ರು. ಯಾರನ್ನ? ಈಗಿರೋ ಸಾಹುಕಾರನ್ನ. ಅಯ್ಯೋ, ದೊಡ್ಡ ಅಪಾಯಿಂಟ್ಮೆಂಟೇ ದೊಡ್ಡ ಹಗರಣ ಅದು. ಯಾವ KPSC ಚೇರ್ಮನ್ ಬಂದರೂ 10 ಕೋಟಿ ಕಡಿಮೆ ಇಲ್ಲ. ಅವನು 10 ಕೋಟಿ ಕೊಟ್ಟು ಬರು. ಅವನೇನು ಮಾಡ್ತಾನೆ? ವ್ಯಾಪಾರ ಮಾಡ್ತಾನೆ ಕೂತ್ಕೊಂಡು. ಅವನು ಎಲ್ಲ ಬಡ್ಡಿಗೆ ತಂದಿರ್ತಾನ, ವ್ಯಾಪಾರ ಮಾಡ್ತಾನೆ. ಸಿದ್ದರಾಮಯ್ಯ ಏನೇನೋ ಹೇಳೋದು ಯಾರೂ ಸರಿ ಮಾಡೋಕ್ಕಾಗಲಿಲ್ಲ ಅಂತ. ಸರಿಯಲ್ಲ, ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ KPSC. ಈ ರಾಜ್ಯದ ಆಡಳಿತ ಮಾಡುವಂಥ ಜನರನ್ನ ತಯಾರು ಮಾಡುವಂಥ ಸಂಸ್ಥೆ ಇದು. ಏನು ರೀ? ತಹಶೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, DYSPಗಳು, ಅಕೌಂಟ್ಸ್ ಆಫೀಸರ್ಸ್ಗಳು, ಇಂಥವ್ರನ್ನೆಲ್ಲ ತಯಾರು ಮಾಡೋ ಸಂಸ್ಥೆ KPSC. ಅಲ್ಲಿಗೆ ನೀವು ಕಾಸು ಇಸ್ಕೊಂಡು ಯಾವನ್ನ ಅಧ್ಯಕ್ಷನ ಮೆಂಬರ್ಗಳನ್ನೆಲ್ಲ 14 ಜನ ಮೆಂಬರ್ಸ್ ಇದ್ದಾರೆ. ಸಿದ್ದರಾಮಯ್ಯ ಜಾಸ್ತಿ ಮಾಡಿಬಿಟ್ಟು ಹೋದರು. ಎಲ್ಲ ಜಾತಿ ಕೂಡ ಒಂದೊಂದು ಅಂತ. ದಯಮಾಡಿ ಇನ್ನು ಮುಂದೆ ಆದ್ರೂ ಈ KPSC ಅಧ್ಯಕ್ಷನ ಮೆಂಬರ್ಸ್ನ ಜಾತಿ ಆಧಾರದ ಮೇಲೆ ನಾಮಿನೇಟ್ ಮಾಡಬೇಡ್ರಿ. ಹೂ ಇಸ್ ಎಫೆಕ್ಟಿವ್, ಅವ್ರಿಗೆ ಶಕ್ತಿ ಇರೋನ್ನ, ಪ್ರಿನ್ಸಿಪಲ್ ಇರೋವಂಥವನ್ನ, ಪ್ರಾಮಾಣಿಕನ್ನ, ಅದ್ರ ನಡೆಸುವಂಥ ಶಕ್ತಿ ಇರೋವಂಥವನ್ನ ಮಾಡಬೇಕು ಚೇರ್ಮನ್ರುಗಳನ್ನ. ಕಾಸು ಇಸ್ಕೊಂಡು ಜಾತಿಯೋ ಪಾತಿಯೋ ಎಲ್ಲ ಮಾಡಿಬಿಟ್ರೆ ಏನು ತೋ ಯಾವ ಇಲಾಖೆಗಳು ಯಾವಿದ್ದು ನೋಡಿ ಎಲ್ಲ ಹಾಳು ಬಿದ್ದು ಹೋದೋ ತೆಗೆದು ಹೋಗೋ. ಏನಪ್ಪ ಮಾಡೋದು KPSC? ಅದರಿಂದ ನಾನು ಮಾಧ್ಯಮದವ್ರಿಗೂ ಸ್ವಲ್ಪ ದಯವಿಟ್ಟು ಈ ಥರದ್ದೆಲ್ಲ ತಾವು ಬರೀಬೇಕು. ಇದನ್ನು ರಾಜ್ಯ ಬರಪೀಡಿತ ರಾಜ್ಯ ಅಂತ ಘೋಷಣೆ ಆಗಬೇಕು ರೀ. ಹಳ್ಳಿಗಳಲ್ಲಿ ಹುಲ್ಲಿಲ್ಲ, ದನಕರುಗಳಿಗೆ ನೀರಿಲ್ಲ, ಜನಕ್ಕೆ ಉದ್ಯೋಗ ಇಲ್ಲ. ನಾವೆಲ್ಲ ಡೆಲ್ಲೀಲಿ ಕೂತಿದ್ದೀವಿ, ಎಲ್ಲ ಡೆಲ್ಲೀಲಿದ್ದೀವಿ ನಾವು. ಹೋಲಿ ಅದಾರು ಸರಿಯಾಗಿ ಬಿಡ್ತಾಯಿದ್ದೀರಾ? ಈಗ ಒಬ್ಬ ಚೀಫ್ ಮಿನಿಸ್ಟರ್ ಇದ್ದಾರೆ ಪಾಪ, ಅವ್ರಿಗೆ ನೀವು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ನೀವು. ಅಲ್ಲಿ ರಾಹುಲ್ ಗಾಂಧಿ ಅಡೆ ಹಾಕತ್ತಾರೆ. ಅಲ್ಲ ನಾನು ಹೋಲಿಯಪ್ಪ, ಈ ಸಿದ್ದರಾಮಯ್ಯ ಈ ಹರಿಪ್ರಸಾದ್ ಎಲ್ಲ ಹೋಗಿದ್ದಾರೆ. ಹಿಂದೆ ಯಾವಲ್ಲಾದ್ರು ಸಿದ್ದರಾಮಯ್ಯ ಎಕ್ಸ್ಪ್ಯಾನ್ಷನ್ ಮಾಡುವಾಗ ಬೇರೆ ಬೇರೆಯವ್ರನ್ನ ಕರ್ಕೊಂಡೋಗಿದ್ರಪ್ಪ? ನೀವು ಒಬ್ಬನೇ ಅಲ್ವ ಹೋಗಿ ಮಾಡ್ಕೊಂಬತ್ತಿದ್ದವ ಎಕ್ಸ್ಪ್ಯಾನ್ಷನ್ನ? ಈಗ ಎಲ್ಲರೂ ಹೋಗಬೇಕು. ಓಹೋ, ಇವರೆಲ್ಲ ಅಲ್ಲಿ ಸಲಹೆ ಕೊಡಬೇಕು. ಮುಖ್ಯಮಂತ್ರಿಗಳಿಗೆ ಫ್ರೀ ಕೊಡ್ರಿ.
ಅವ್ರ ಪಾಡ್ಗೆ ಅವರು ರಾಜ್ಯದ ಆಡಳಿತ ಅಭಿವೃದ್ಧಿ ಇದ್ರ ಬಗ್ಗೆ ಸ್ವಲ್ಪ ಇದಾಗಿ ಹೋಗಲಿ ಇವರು. ಅದನ್ನು ಬಿಟ್ಬಿಟ್ಟು ನೀವು ಅಲ್ಲೂ ತೊಡರಿಗಾಲು ಕೊಟ್ಕೊಂಡು ಮುಖ್ಯಮಂತ್ರಿಗಳು ಯಾವ ಇದಪ್ಪ ಅದೇ ತೋ ಹಾಗಾಗಿ KPSCಯನ್ನು ಭಾಳ ಆಮೂಲಾಗ್ರ ಬದಲಾವಣೆ ಮತ್ತು ಈ ಬರಪೀಡಿತ ಪ್ರದೇಶಗಳಿಗೆ ತಕ್ಷಣವೇ ರಾಜ್ಯವನ್ನು ಬರ ಅಂತ ಘೋಷಣೆ ಮಾಡಿ ಜಾನುವಾರುಗಳಿಗೆ ಏನೇನು ಬೇಕು ಅದೆಲ್ಲ ತಕ್ಷಣವೇ ತಾವು ಮಾಡ್ಕೊಳ್ಳಿ. ಒಂದು ಮೀಟಿಂಗ್ ಆಗ್ತಾಯಿಲ್ಲಪ್ಪ, ಬರಗಾಲದ ಮೀಟಿಂಗೇ ಆಗ್ತಾಯಿಲ್ಲ. ಯಾವ DC ಮೀಟಿಂಗ್ ಮಾಡ್ತಿಲ್ಲ, ಯಾವ AC, ಯಾವ ತಹಶೀಲ್ದಾರು ಯಾರು ಮೀಟಿಂಗ್, ಯಾವ MLA ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಗ್ರಿ ಅಂತ ಹೇಳೋರು ಕೇಳೋರಿಲ್ಲ ಹೋಗಪ್ಪ. ಇನ್ನು ನೀಟ್ ತನಕ ಈ ದೇಶದ ಯುವ ಜನತೆ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರವನ್ನೇ ಮಣಿಸಿದ್ದಾರೆ. ಅವರು ಮಣಿದಿದ್ದು ಯಾವಾಗ? ಕೇಂದ್ರ ಸರ್ಕಾರದ ಗುಪ್ತಚರ ವರದಿ ಬಂತು. ನೀವು ಬೇಗ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಸುಮಾರು ಒಂದು 20 ಮಕ್ಕಳು ಸೂಯಿಸೈಡಲ್ ಬೆಂಕಿ ಹಾಕೊಂಡು ಸತ್ತೋಯ್ತವೆ ಬೀದಿಲಿ ಅಂತಂಥೇಳಿ. ಹಾಗಾಗಿ ಅದನ್ನು ಬೇಗ ಡಿಸಿಷನ್ ತಗೊಳ್ಳುವಂಥದ್ದಾಯಿತು. ಅದು ಏನೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ, ದಟ್ಸ್ ನಾಟ್. ಇವೆಲ್ಲ ಅಮೂಲಾಗ್ರವಾಗಿ ಆಗಬೇಕು. 10 ಕೋಟಿ ರೂಪಾಯಿ ಇದು ಮಾಡಿದ್ವಿ, ಅದು ಮಾಡಿ ಅಯ್ಯೋ ಹೀಗೆ ಸಂಕಷ್ಟ ಬಂದಾಗ ಸರ್ಕಾರಗಳೇನೋ ಒಂದು ಅನೌನ್ಸ್ ಮಾಡ್ತವೆ, ಬಾಗಿಲು ಹಾಕೊಂಡು ಹೋಗ್ತಾರೆ. ದಟ್ಸ್ ನಾಟ್ ದಿ ರಿಲೀಫ್. ಭಾಳ ಯೋಚನೆ ಮಾಡಿ ಗಂಭೀರವಾಗಿ. ಸೊ ಹಾಗಾಗಿ ಇನ್ನು ದಸರಾ ಇನ್ನು ತಗೊಳ್ಳಿ, ಇನ್ನೊಂದು 40-50 ದಿವಸ ಯಾವ ಅಧಿಕಾರಿ ನೀವು ಕೈಗೆ ಸಿಕ್ಕಲ್ಲ. ಯಾರು ನೋಡಿ ದಸರಾ ಮೀಟಿಂಗ್ ಹೋಗಿದ್ದಾರೆ ಸರ್, ಯಾರು ಯಾವನು ಸಿಗಲ್ಲ. 2 ತಿಂಗಳು ದಸರಾ ನಡೆದು ಹೋಗ್ತದೆ. 2 ತಿಂಗಳು ದಸರಾ ನಡೆದು ಅದಕ್ಕೆ ಜಿಲ್ಲಾ ಮಂತ್ರಿಗಳು ಕೂಡ ಸ್ವಲ್ಪ ಇದೆಲ್ಲ ಗಮನ ಇಟ್ಟು ನೋಡಬೇಕಾಗುತ್ತೆ. ಜಿಲ್ಲಾ ಮಂತ್ರಿಗಳು ಕೂಡ ಇಷ್ಟು ಹೇಳಿ ನಾನು ತಾವೆಲ್ಲರೂ ಕೂಡ ಏನಾದ್ರು ಇದ್ದರೆ ಪ್ರಶ್ನೆಗಳು ಅಥವಾ ಏನಾದ್ರು ಸಲಹೆಗಳಿದ್ದರೆ ಕೊಡ್ಬೋದು. ಈಗ ಸಿದ್ದರಾಮಯ್ಯನವರು ವಿರೋಧಿ ಘೋಷಣೆ ಮಾಡೋರೆ, ಆಮೇಲೆ ಭ್ರಷ್ಟಾಚಾರ ಈ ಒಂದು ವ್ಯವಸ್ಥೆ ನೋಡಿ ಬಹಳ ಬೇಸರ ಆಗ್ತದೆ ಅಂತ ಹೇಳೋರೆ. ಭ್ರಷ್ಟಾಚಾರ, ದುಡ್ಡು ಎಲೆಕ್ಷನ್ ದುಡ್ಡು ಕೊಡ್ಬೇಕು. ನೀನೇ ಭ್ರಷ್ಟಾಚಾರದ ನಾಯಕ ಅಲ್ಲಪ್ಪ. ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ. ಅಲ್ಲ ಸರ್, ಎಲೆಕ್ಷನ್ಗೆ ಮೊದಲು ಜನ ದುಡ್ಡು ಕೊಡ್ತಿದ್ರು, ನಾವೇ ಕೊಡ್ಬೇಕು, ವ್ಯವಸ್ಥೆನೇ ಬಹಳ ಹಾಳಾಗ್ತಿದೆ. ಅದಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಏನು ಸಿದ್ದರಾಮಯ್ಯ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು? ಹಿಂದೆಲ್ಲ ಅವ್ರು ಕೊಡ್ತಿದ್ರಿ, ನಾವು ಕೊಡಬೇಕು. ನಿಜ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಗೊತ್ತಿಲ್ಲ ವಿಚಾರ. ಆಯಿತು, ಎಲ್ಲರಿಗೂ 10 ವರ್ಷ ತಲೆದಸಿಗೆ ಹಾಕೊಂಡು ಮನೆ ಕಂಬಿಟ್ಟು ಆಮೇಲೆ ಎದ್ದು ನಿಧಾನವಾಗಿ ತಗೊಳ್ರಿ ಇನ್ನೊಂದು ಅಂತ ಕೊಟ್ಟರು. ಅದರಿಂದ ಸುಮ್ಮನೆ ಬರೀ ಬುಡಂಗಿ, ಡೋಂಗಿ, ಯಾವ ಬ್ಯಾಕ್ವರ್ಡ್ ಕ್ಲಾಸು ಇಲ್ಲ, ಶೆಡ್ಯೂಲ್ ಕಾಸ್ಟು ಇಲ್ಲ, ಟ್ರೈಬು ಇಲ್ಲ. ಬರೀ ಅನೌನ್ಸ್ ಮಾಡಿದ್ರಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ. ಯಾರಿಗೂ ಏನೂ ಕೊಡಲಿಲ್ಲ. 3.5 ವರ್ಷ ಆಮೇಲೆ ಏನು ಜನ ಗಲಾಟೆ ಮಾಡಿ ಕೊಟ್ಟು ಮಾತು ಉಳಿಸ್ಕೊಳ್ರಿ, ಆ DKಗೂ ಕೊಡಬೇಕಲ್ಲ, ಕೊಡಪ್ಪ ಅಂತ ಗಲಾಟೆ ಇಲ್ಲ. ನಾನೇ 5 ವರ್ಷ ಸಮಯ ಕಳೆದೋಯ್ತು. ರಾಜ್ಯಕ್ಕೂ ಏನೂ ಆಗಲಿಲ್ಲ, ಎತ್ತದ್ದು ಆಗಲಿಲ್ಲ. ನಿಮ್ಮ ರಾಜಕೀಯ ನಡೆ ವಿಧಾನ ಪರಿಷತ್ ಅವಧಿ ಮುಗೀತು, ನಮ್ಮದು ಮುಗೀತು, ಸಾಕು. ಈಗ ನಮ್ಗೆ ಅದನ್ನು ಹೇಳ್ತೀನಿ, ನಮಗೆ ಜನ ನಮ್ಮನ್ನು MLA ಮಾಡಿದ್ರು, ಮಂತ್ರಿ ಮಾಡಿದ್ರು, MP ಮಾಡಿದ್ರು, MLC ಮಾಡಿದ್ರು. ನಾನು ಮಂತ್ರಿ ಆದಾಗಲೂ ಕೂಡ ಅದಕ್ಕೆ ನ್ಯಾಯ ಕೊಟ್ಟಿದ್ದೀನಿ. ಎಜುಕೇಷನ್ ಮಿನಿಸ್ಟರ್ ಆಗಿ, ಕೋಆಪರೇಷನ್ ಮಿನಿಸ್ಟರ್ ಆಗಿ ಯಾರೂ ತೆಗಿಬಾರ್ದು. ಇವರೇ ತೆಗೆದುಬಿಟ್ರು ಒಂದು ಸರಿ. ಸಿದ್ದರಾಮಯ್ಯನೇ 2014ನೇ ಇಸ್ವಿನಲ್ಲಿ ಸಹಕಾರಿ ಇಲಾಖೆಯಲ್ಲಿ ನಾನು ಮಾಡಿದಂಥದ್ದು ಯಾವುದು
ಯಶಸ್ವಿನಿ ಕಾರ್ಯಕ್ರಮನ ನಿಲ್ಲಿಸ್ಬಿಟ್ರು ಸಿದ್ದರಾಮಯ್ಯ. ಭಾಳ ದೊಡ್ಡದಾಗಿ ಭಾಷಣ ಹೊಡಿತಾರೆ. ಬೊಗಳೆ ದಾಸ, ಬರೀ ಮಾತು. ಯಾಕೆ ಮತ್ತೆ ಯಶಸ್ವಿನಿ ಯಾಕೆ ನಿಲ್ಲಿಸಿದ್ರಿ? ಬಡವರಿಗೆ ಬರೀ 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತಕ್ಕ ಹಾರ್ಟ್ ಆಪ್ರೇಷನ್, ಎಲ್ಲ ಥರ ಆಪ್ರೇಷನ್ ಮಾಡಿ ಇಟ್ಟಿದ್ವಲ್ಲ ಕೃಷ್ಣ ಅವ್ರ ಸರ್ಕಾರದಲ್ಲಿ. ಯಾಕೆ ನಿಲ್ಲಿಸ್ತೆ ನೀನು? ಯಾರು ಬಡವ್ರ ಪರನ? ಯಾರ ಪರ ನೀನು? ಯಾರ ಪರನಪ್ಪ ನೀನು? ಸುಮ್ಮನೆ ಬೊಗಳೆ, ನಾನು ಬಡವ್ರ ಪರ, ರೈತರ ಪರ, ಹಿಂದುಳಿದವ್ರ ಪರ. ಅದೆಲ್ಲ ಯಾರಿಗೆ? 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತನಕ ಆಪ್ರೇಷನ್ ಯಾರಿಗೆ ಅನುಕೂಲ? ಹಿಂದುಳಿದವ್ರಿಗೆ, ಬಡವರಿಗೆ, ರೈತರಿಗೆ. ಅದನ್ನು ಯಾಕೆ ನಿಲ್ಲಿಸಿದ್ರಿ? ಜನಕ್ಕೆ ಉತ್ತರ ಕೊಡಿ ನೀವು. ಅದನ್ನ ಸುಮ್ಮನೆ ಬರೀ ಬಗಳು. ಯಾರು ನೀನು ಪ್ರಶ್ನೆ ಮಾಡೋದಿಲ್ಲ, ಹೇಳ್ತಾ ಹೋಗ್ಬಿಟ್ಟು ಹೊಟ್ಟೆ ಕಡೆ. ಛೇ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಿರ ಅಂತ ಹೇಳಿ ಸರ್. ಚುನಾವಣೆ ರಾಜಕಾರಣದಿಂದ ನಿವೃತ್ತಿ ಏನಾಗುತ್ತೆ? ಭಾಳ ಸಂತೋಷ. ನೀವು ಸರ್, ನಾವು ನಮ್ಗೆ ಯಾಕಪ್ಪ, ನಮ್ಗೆ ಯಾಕೆಂದರೆ ಸಿದ್ದರಾಮಯ್ಯಗಾರು ದುಡ್ಡದು, ನಮ್ತವೇನಿದೆ ದುಡ್ಡು, ನಮ್ತವೇನಿದೆ. ಯಾಕೆ ನಾವು ಮಂತ್ರಿ ಆದಾಗಲಾಗಿ ಮಂತ್ರಿ ಭಾಳ ನೀಟಾಗಿ ಬಂದವನು ನಾವು, ಭಾಳ ನೀಟಾಗಿ ಬಂದಿರು. ಇವತ್ತು ಹೇಳ್ತೀರಿ ಎಸ್ ನಾನು ಸತ್ಯವಂತ ಅಂತಲೇ ಹೇಳ್ತೀನಿ. ನಾನು ಯಾರಾದರೂ ಹೇಳಿಲ್ಲ ನೀನು ಅಂಥದ್ದು ಮಾಡಿದ್ದಿ. ನಾವು ಜನ ನಮ್ಮ ಕೈಗೆ ಅಧಿಕಾರ ಕೊಟ್ಟಾಗೆಲ್ಲ ಕೆಲಸ ಮಾಡಿದ್ವಿ. ದೊಡ್ಡ ಪ್ರೋಗ್ರಾಮ್ಗಳು ಕೊಟ್ಟು ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರಲ್ರಿ. ಏನು ಹುಡುಗಾಟಿಕೆನೇ ಇದು? ಯಶಸ್ವಿನಿ 10 ರೂಪಾಯಿಗೆ ಇವತ್ತು ಹಾರ್ಟ್ ಆಪ್ರೇಷನ್, ಕಿಡ್ನಿ ಆಪ್ರೇಷನ್, ಯೂಟ್ರಸ್ ಆಪ್ರೇಷನ್, ಎಲ್ಲ ಥರ ಆಪ್ರೇಷನ್ಗಳಾಗ್ತಾಯಿದ್ದಾವೆ ಇವತ್ತು. ಹಾಂ, ಹಾಗಾಗಿ ನಾವು ಕೆಲಸ ಮಾಡಿದ್ದೀವಿ. ಅಲ್ಲ, ಮುಂದಿನ ನಡೆ ಏನು ಸರ್ ರಾಜಕೀಯ? ಏನಿಲ್ಲ ಸರ್, ಜನರ ಕೆಲಸ ಮಾಡಿಕೊಂಡು ಬಂದವ್ರು ಕಟ್ಟ ಸುಖ ನೋಡ್ಕೊಂಡು ಯಾರಿಗೋ ಫೋನೋ ಕಾಗದನೋ ಮತ್ತು ಕೊಟ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಇದ್ದೇ ಇರ್ತೀವಿ. ಬಟ್ ಚುನಾವಣಾ ರಾಜಕಾರಣ ಬೇಡ. ಚುನಾವಣಾ ರಾಜಕಾರಣ ಹೊರತುಪಡಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.